ಸ್ನೇಹಿತರೆ, ಯಂತ್ರ ಆಯ್ತು, ಮಂತ್ರ ಆಯ್ತು, ಇನ್ನ ತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ತಂತ್ರ ಅಂದ್ರೆ ಏನು ಅಂತಂದ್ರೆ, ಯಂತ್ರವನ್ನ ನೀವು ಅಂದ್ರೆ ಮನುಷ್ಯ ಉಪಯೋಗಿಸುವಂತಹ ರೀತಿ ನೀತಿಯೇ ತಂತ್ರ, ವಿಧಿವಿಧಾನವೇ ತಂತ್ರ, ನಿಯಮಗಳೇ ತಂತ್ರ. ಈಗ ಯಂತ್ರ ಇದೆ, ಉದಾಹರಣೆ ಕಾರ್ ಇದೆ. ನಾನು ಆ ಯಂತ್ರವನ್ನ ಚಲಾಯಿಸೋದಕ್ಕೆ ಬರೋದಿಲ್ಲ. ಈಗ ನಾನೇನ್ ಮಾಡ್ತೀನಿ, ಯಾರು ಆ ಯಂತ್ರವನ್ನ ಚಲಾಯಿಸ್ತಾರೆ ಅಂದ್ರೆ ಕಾರ್ ಓಡಿಸುವಂತ ಡ್ರೈವರ್ಗೆ ಫೋನ್ ಮಾಡಿ, ಸ್ವಲ್ಪ ಬಾರಯ್ಯ, ನನಗೊಂಚೂರು ಅಲ್ಲೆಲ್ಲಾದ್ರೂ ಡ್ರಾಪ್ ಮಾಡ್ಬೇಕು, ಕೊಟ್ಬಿಡು ಅಂತ ಕರಿತೀನಿ. ಅವನನ್ನ ಯಾಕೆ ಕರಿತೀನಿ ಅಂದ್ರೆ, ಯಂತ್ರ ಇದೆ, ನನ್ಗೆ ತಂತ್ರ ಗೊತ್ತಿಲ್ಲ. ತಂತ್ರ ಅಂದ್ರೆ ಏನು? ಆ ಯಂತ್ರವನ್ನ ಚಲಿಸೋದು ಅಥವಾ ಚಲನೆ ಮಾಡೋದು, ಅದನ್ನ ನಾನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ನನಗೆ ತಂತ್ರಗಾರಿಕೆ ಗೊತ್ತಿರಬೇಕು, ಹೇಗೆ ಓಡಿಸ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು. ತಂತ್ರ ಅಂದ್ರೆ ಮೂಲವಾಗಿ ಅದನ್ನ ಉಪಯೋಗಿಸಕ್ ಬರಬೇಕು. ಕೆಲವೊಂದು, ಇದು ಸ್ಮಾರ್ಟ್ ಫೋನ್, ಈ ಸ್ಮಾರ್ಟ್ ಫೋನ್ ಅನ್ನ ಒಂದು 3 ವರ್ಷದ ಮಗು ಕೊಡಿ ಅಂದ್ರೆ, ಹಳ್ಳಿಲಿರೋ ಮಗು ಕೀಪ್ಯಾಡ್ ಇಟ್ಕೊಂಡಿರುವಂತಹ ಮನೆಯಲ್ಲಿ ಇದನ್ನ ತಗೊಂಡೋಗಿ ಕೊಡಿ, ಗೊತ್ತಿಲ್ಲ ಅದಕ್ಕೆ ಹೆಂಗ್ ಮಾಡೋದು. ಹಲೋ 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 ಅಂತದೆ. ನಾನು ಟ್ರೈ ಮಾಡಿದ್ದೀನಿ, ನೀವು ಬೇಕಾದ್ರೆ ಟ್ರೈ ಮಾಡಿ. ಅಂದ್ರೆ ಇದು ಯಂತ್ರ, ಅವನು ಯಂತ್ರ, ಇದನ್ನ ಉಪಯೋಗಿಸ್ಬೇಕು. ಇದರಿಂದ ಹೊರಗೆ ಬರ್ತಾ ಇದೆ ಶಬ್ದ, ಅದನ್ನ ಆಫ್ ಮಾಡಬೇಕು, ರಿಂಗ್ ಆಗ್ತಾ ಇದೆ, ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಆನ್ ಮಾಡೋದು. ಯಾಕೆಂದ್ರೆ ಈ ಯಂತ್ರವನ್ನ ಉಪಯೋಗಿಸಕ್ ಬರ್ತಿಲ್ಲ ಅಂದ್ರೆ ತಂತ್ರ ಗೊತ್ತಿಲ್ಲ ಅಂತ ಅರ್ಥ. ಎಷ್ಟೋ ಜನಕ್ಕೆ ಎಲ್ಲ ವೆಹಿಕಲ್ಗಳನ್ನ ಓಡಿಸಕ್ ಬರಲ್ಲ, ಸೈಕಲ್ಲೇ ತುಳಿಯಕ್ ಬರಲ್ಲ. ಅವ್ರಿಗೆ ಆ ತಂತ್ರ ಗೊತ್ತಿಲ್ದಿರೋದ್ರಿಂದ ಸೈಕಲ್ ತುಳಿಯಕ್ ಬರಲ್ಲ. ಇದನ್ನ ಲೌಕಿಕವಾಗಿ ನಾವು ಕಲಿಕೆ ಅಂತ ಕರಿತೀವಿ. ಈ ಜೋಡೆಗೆ ಬರ್ತದೇನೋ? ಬರ್ತದೆ. ಕುದುರೆ ಓಡಿಸ್ತೇನೋ? ಓಡಿಸ್ತೀನಿ. ಗಾಡಿ ಓಡಿಸ್ತೇನೋ? ಓಡಿಸ್ತೀನಿ. ಏರೋಪ್ಲೇನ್ ಓಡಿಸ್ತೇನೋ? ಓಡಿಸ್ತೀನಿ. ಇದೆಲ್ಲವೂ ಏನು ಅಂದ್ರೆ, ಕಲ್ತಿದ್ದಾನೆ ಅಂದ್ರೆ ತಂತ್ರವನ್ನ ತಿಳ್ಕೊಂಡಿದ್ದಾನೆ, ಆದ್ರಿಂದ ಅವನು ಓಡಿಸ್ತಾನೆ. ಲೌಕಿಕದಲ್ಲಿ ಅದನ್ನ ಕಲಿಕೆ ಅಂತಾರೆ, ಆಧ್ಯಾತ್ಮಿಕದಲ್ಲಿ ಅದನ್ನ ತಂತ್ರ ಅಂತಾರೆ. ಈಗ ನನಗೆ ಧ್ಯಾನ ಮಾಡಬೇಕು, ನಾನು ಧ್ಯಾನ ಮಾಡ್ತೀನಿ. ಧ್ಯಾನದ ತಂತ್ರಗಳನ್ನ ನಾನು ತಿಳ್ಕೊಂಡಿರೋದ್ರಿಂದ ನಾನು ಧ್ಯಾನ ಮಾಡ್ತೀನಿ. ಈ ಒಂದು ಧ್ಯಾನ ನಾನು 20 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಧ್ಯಾನದ ಹಲವಾರು ವಿಧಿವಿಧಾನಗಳನ್ನ ನಿಯಮಬದ್ಧವಾಗಿ ಗುರುಮುಖೇನ ಎಲ್ಲವನ್ನ ಆಳವಾಗಿ ಅಧ್ಯಯನ ಮಾಡಿ ಅನುಭವಗಳನ್ನ ಪಡ್ಕೊಂಡಿರೋದ್ರಿಂದ ನಿಮಗಿಂತ ಅತ್ಯದ್ಭುತವಾಗಿ ಧ್ಯಾನದ ಸತ್ವ ಮಹತ್ವವನ್ನು ತಿಳಿಸಿ ಆ ಧ್ಯಾನ ಕ್ರಿಯೆಯನ್ನ ಮಾಡಿಸ್ತೀನಿ. ಅಂದ್ರೆ ತಂತ್ರ, ಧ್ಯಾನದ ತಂತ್ರಗಳನ್ನ ನೀವು ತಿಳ್ಕೊಂಡಾಗ ಯಂತ್ರ ಮಂತ್ರ ತಂತ್ರ 3 ಒಂದಾದ್ರೆ ಅತ್ಯದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ. ರಿಸಲ್ಟ್ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ, ಜೊತೆಗೆ ನಿಮಗೆ ಅಭಿವೃದ್ಧಿ ಸಮೃದ್ಧಿ ಸಿಗುತ್ತೆ. ಈ ಯಂತ್ರ ಮಂತ್ರ ತಂತ್ರ 3 ಒಂದಾದಾಗ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ಅಂತ ಬರ್ತಾರೆ, ಆ ಸಮಸ್ಯೆಗಳಲ್ಲಿ ಈ 3ರಲ್ಲಿ ಏನೋ ಒಂದು ಮಿಸ್ ಆಗ್ಬಿಟ್ಟಿರುತ್ತೆ. ನಾನು ಪ್ರೊಫೆಷನಲ್ ಸೀಕ್ರೆಟ್ ಅನ್ನು ಬಿಟ್ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನನ್ನ ಉದ್ದೇಶ ಜ್ಞಾನವನ್ನ ಹಂಚೋದು, ಅರಿವು ತಿಳುವಳಿಕೆ ಮೂಡಿಸೋದು, ಜಾಗೃತಿ ಎಚ್ಚರಿಕೆಯನ್ನ ಕೊಡೋದು, ಪ್ರಜ್ಞಾವಂತಿಕೆ ವಿವೇಚನೆಯನ್ನ ಎಲ್ಲರಿಗೂ ನೀಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ನನ್ನದಲ್ಲ, ನನ್ನ ಗುರುಗಳ ಒಂದು ಆಜ್ಞೆ. ಆ ಆಜ್ಞೆಯನ್ನ ನಾನು ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದೀನಿ. ಆದ್ರಿಂದ ಯಂತ್ರ ಮಂತ್ರ ತಂತ್ರಗಳನ್ನ ಅವ್ರಿಗೆ ಕೊಟ್ಟಾಗ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸ್ನೇಹಿತರೆ, ತಂತ್ರ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಉಪಯೋಗಿಸಕ್ಕೆ ನಿಮಗೆ ಬಂದ್ರೆ ಇದೆಲ್ಲವೂ ತಂತ್ರವಾಗುತ್ತೆ. ಬಾವಿ ಇದೆ, ನೀವಿದ್ದೀರಾ, ಈಜ್ ಬರಲ್ಲ ಅಂದ್ರೆ ನಿಮಗೆ ತಂತ್ರ ಗೊತ್ತಿಲ್ಲ, ತಂತ್ರಗಳನ್ನು ಕಲ್ತ್ಕೊಳ್ಳಿ, ಈಜಾಡಿ. ಸ್ಕೇಟಿಂಗ್ ಇದೆ, ನೀವಿದ್ದೀರಾ, ಕಾಲ್ಗೆ ಹಾಕೊಂಡ್ರಿ, ಓಡ್ಸಕ್ ಬರಲ್ಲ, ಜಾರ್ ಬೀಳ್ತೀರಾ, ಮುಗ್ಗರ್ಸ್ ಬೀಳ್ತೀರಾ, ಮಂಡಿ ಮೂಳೆಗಳಿಗೆ ಏಟ್ ಮಾಡ್ಕೊತೀರಾ, ರಕ್ತ ಬರ್ತದೆ. ಯಾಕೆಂದ್ರೆ ನಿಮಗ್ ತಂತ್ರ ಗೊತ್ತಿಲ್ಲ. ನೀವಿದ್ದೀರಾ, ಹೆಂಡತಿ ಇದ್ದಾಳೆ, ಹೆಂಡತಿಯನ್ನ ಹೇಗೆ ನೀವು ಸಂಭಾಳಿಸ್ಬೇಕು ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಮುಗ್ಗರ್ಸ್ ಬೀಳಿ, ಬೈಸ್ಕೊಳ್ಳಿ, ಒಡಸ್ಕೊಳ್ಳಿ, ಡಿವೋರ್ಸ್ ಕೊಡಿ. ಯಾಕೆ ಅಂತಂದ್ರೆ ತಂತ್ರ ಗೊತ್ತಿಲ್ಲ. ಆ ತಂತ್ರಗಳನ್ನು ಹೇಳ್ಕೊಡೋದೇ ಶಿವಶಕ್ತಿ ಯೋಗ. ಪ್ರತಿಯೊಂದು ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ನಿಮ್ಮ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ಆಗಲಿ ಇದನ್ನು ಉಪಯೋಗಿಸಕ್ಕೆ ಬಂದಾಗ ಅವಾಗ ಯಂತ್ರ ಮಂತ್ರ ತಂತ್ರಗಳು ಉಪಯೋಗಕ್ಕೆ ಬರ್ತವೆ. ಯಾರ್ಯಾರಿಗೆ ಈ ರೀತಿ ಸ್ಥೂಲವಾಗಿ ಕೆಲವೊಂದು ತಂತ್ರಗಳನ್ನು ಉಪಯೋಗ ಮಾಡಕ್ಕೆ ಬರೋದಿಲ್ವೋ ಅದನ್ನ ನಾನು ಸೂಕ್ಷ್ಮವಾಗಿ ಅವ್ರಿಗೆ ಉಪಯೋಗಕ್ಕೆ ಬರೋ ರೀತಿ ಮಾಡ್ಕೊಳ್ತೀನಿ. ಇಷ್ಟೊತ್ತರೆಗೂ ನಿಮಗೆ ಲೌಕಿಕವಾದಂತಹ ತಂತ್ರಗಳ ಬಗ್ಗೆ ಮಾತಾಡದೆ, ಈಗ ಆಧ್ಯಾತ್ಮಿಕವಾದಂತಹ ಸೂಕ್ಷ್ಮವಾದ ತಂತ್ರಗಾರಿಕೆಯನ್ನು ಹೇಳ್ಕೊಡ್ತೀನಿ. ಉದಾಹರಣೆ, ಆ ತಂತ್ರಕ್ಕಿಂತ ಮುಂಚೆ ಇದನ್ನ ನೀವು ಬೇಕಾದ್ರೆ ಯುಕ್ತಿ ಅಂತ ಕರಿಬಹುದು. ಕೃಷ್ಣ ಪರಮಾತ್ಮ ಕೆಲವೊಂದು ತಂತ್ರಗಳನ್ನ ಉಪಯೋಗಿಸಿ ಮಹಾಭಾರತವನ್ನ ಗೆದ್ದಿದ್ದು. ಕರ್ಣನ ಕವಚವನ್ನ
ಒಂದು ಉಪಾಯದಿಂದ ಉಪಾಯ ಮಾಡಿ ಐಡಿಯಾ ಉಪಯೋಗಿಸಿ ಯುಕ್ತಿಯಿಂದ ಕವಚವನ್ನ ಕಿತ್ಕೊಂಡ. ಅವನ ಚಕ್ರ ನೆಲಕ್ಕೆ ಸಿಗಾಕೊಳ್ಳೋ ರೀತಿ ಮಾಡ್ದ. ದ್ರೋಣಾಚಾರ್ಯರನ್ನ ತಲೆ ಕಟ್ ಮಾಡ್ಬಿಟ್ರು. ಅದನ್ನ ಯುಕ್ತಿಯಿಂದ ಗೆದ್ದಿದ್ದು. ಅವ್ರು ಸೋತಿದ್ದು, ಇವ್ರು ಗೆದ್ದಿದ್ದು ಯುಕ್ತಿಯಿಂದ, ಸೋತಿದ್ದು ಕುತಂತ್ರದಿಂದ. ತಂತ್ರಕ್ಕೂ ಕುತಂತ್ರಕ್ಕೂ ವ್ಯತ್ಯಾಸ ಇದೆ. ತಂತ್ರ ಅಂದ್ರೆ ನಾನು ಉಳಿತೀನಿ ನೀನು ಉಳಿತೀಯ, ಇದನ್ನ ತಂತ್ರ ಅಂತಾರೆ. ಕುತಂತ್ರ ಅಂತಂದ್ರೆ ನಾನು ಗೆಲ್ತೀನಿ ನೀನ್ ಸೋಲ್ತೀಯ, ಅಂದ್ರೆ ನಿಮ್ಮನ್ನೆಲ್ಲ ಸರ್ವನಾಶ ಮಾಡಿ ಯಾರು ಗೆಲ್ತಾರೋ ಇದೆಲ್ಲ ಕುತಂತ್ರ. ಇದನ್ನ ಕೆಲವೊಬ್ರು ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ, ಕೆಲವೊಂದು ಕಾನೂನಲ್ಲೂ ಕೂಡ ಈ ರೀತಿ ನಡೆಯುತ್ತೆ ಕುತಂತ್ರಗಳು. ಬಟ್ ತಂತ್ರ ಅಂದ್ರೆ ನಾನು ಗೆಲ್ತೀನಿ ನೀನು ಗೆಲ್ಲು ಅಂತ. ಆದ್ರಿಂದ ಯಂತ್ರ ಮಂತ್ರ ತಂತ್ರ ಅಂದ್ರೆ ಏನ್ ಮಾಡ್ತಾರೆ, ಈ ರೀತಿ ಕೆಲವೊಬ್ರು ಸೂಕ್ಷ್ಮವಾಗಿ ಅಂದ್ರೆ ಯುಕ್ತಿ. ತಂತ್ರಕ್ಕೆ ನಾನು ಯುಕ್ತಿ ಅಂತ ಹೆಸರು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮಹಾಭಾರತದಲ್ಲಿ ಹೈಯೆಸ್ಟ್ ತಂತ್ರಗಳನ್ನು ಉಪಯೋಗಿಸಿ ಈ ರೀತಿ ಮಾಡಿರೋದು. ಏನಕ್ಕೆ ಅಂತಂದ್ರೆ ಧರ್ಮನಿಷ್ಠೆಗಾಗಿ. ಅಧರ್ಮವನ್ನ ಅಳಿಸಿ ಧರ್ಮವನ್ನ ಉಳಿಸೋದಕ್ಕೋಸ್ಕರ, ಧರ್ಮವನ್ನ ಬೆಳೆಸೋದಕ್ಕೋಸ್ಕರ ಈ ರೀತಿ ತಂತ್ರಗಳನ್ನು ಉಪಯೋಗಿಸೋದು. ಇದನ್ನ ನೀವು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮಾತಾಡ್ತೀನಿ. ಕೆಲವರು ಎಷ್ಟೋ ಜನ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ನನ್ನನ್ನು ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಅದನ್ನು ಕೂಡ ಸ್ಪಷ್ಟತೆಯನ್ನು ಕೊಡ್ತೀನಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ.